ನಮಸ್ಕಾರ. ಗೌರವಾನ್ವಿತ ಪ್ರಾಚಾರ್ಯರೇ, ಶಿಕ್ಷಕರೇ, ಅತಿಥಿಗಳೇ, ನನ್ನ ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕನ್ನಡ ನಾಡಿನ ಅತ್ಯಂತ ಗೌರವದ ದಿನವಾದ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಭಾವಪೂರ್ಣವಾಗಿ ಆಚರಿಸುತ್ತೇವೆ. ಆದರೆ ಕೆಲವು ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ. 1956ರ ನವೆಂಬರ್ 1ರಂದು ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದಾಗಿ ಸೇರಿಸಿ ಮೈಸೂರು ರಾಜ್ಯವೆಂಬ ಹೆಸರಿನಲ್ಲಿ ಹೊಸ ರಾಜ್ಯವನ್ನು ರಚಿಸಲಾಯಿತು. ನಂತರ 1973ರಲ್ಲಿ ಆ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು. ಆ ಕ್ಷಣದಿಂದಲೇ ನಮ್ಮ ಮನಗಳಲ್ಲಿ ಕನ್ನಡದ ಹೆಮ್ಮೆ ನಿಂತುಕೊಂಡಿತು. ನಮ್ಮ ರಾಜ್ಯದ ಬಾವುಟದ ಕೆಂಪು ಮತ್ತು ಹಳದಿ ಬಣ್ಣಗಳು ಕೇವಲ ಬಣ್ಣಗಳಲ್ಲ. ಕೆಂಪು ಧೈರ್ಯವನ್ನು ಸೂಚಿಸಿದರೆ ಹಳದಿ ಜ್ಞಾನ ಮತ್ತು ಬೆಳಕನ್ನು ಪ್ರತಿನಿಧಿಸುತ್ತೆ. ಈ ಎರಡು ಬಣ್ಣಗಳು ಸೇರಿ ಕನ್ನಡಿಗರ ಆತ್ಮಸಾಕ್ಷಿಯಾಗಿವೆ. ನಮ್ಮ ರಾಜ್ಯವು ಕೇವಲ ಸಾಹಿತ್ಯದಲ್ಲಿ ಅಥವಾ ಇತಿಹಾಸದಲ್ಲಿ ಮಾತ್ರ ದೊಡ್ಡದು ಅಲ್ಲ, ಅದು ಸಂಸ್ಕೃತಿ, ವಿಜ್ಞಾನ, ಕಲೆ ಮತ್ತು ಕೃಷಿ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಕೀರ್ತಿಯನ್ನು ಮೆರೆಯುತ್ತಿದೆ. ಕುವೆಂಪು, ಬೇಂದ್ರೆ, ಪೂತಿ ನರಸಿಂಹಾಚಾರ್, ದ. ರಾ ಬೇಂದ್ರೆ, ಕುಂದಾಯಿ ಗ್ರಾಮದ ಪಂಡಿತರು ಇವರು ಕನ್ನಡದ ಕಾವ್ಯದ ಸೂರ್ಯಚಂದ್ರರು. ಹಾಗೆಯೇ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಒನಕೆ ಓಬವ್ವ ಮುಂತಾದವರು ತಮ್ಮ ಶೌರ್ಯದಿಂದ ಈ ನೆಲವನ್ನು ಕಾಪಾಡಿದವರು. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ತನ್ನದೇ ಆದ ವೈಶಿಷ್ಟ್ಯವಿದೆ. ಉತ್ತರ ಕರ್ನಾಟಕದ ಧೈರ್ಯ, ದಕ್ಷಿಣ ಕನ್ನಡದ ಸಂಸ್ಕೃತಿ, ಮಲೆನಾಡಿನ ಸೌಂದರ್ಯ, ಕರಾವಳಿ ಶಾಂತಿ ಇವೆಲ್ಲ ಸೇರಿ ನಮ್ಮ ಕರ್ನಾಟಕವನ್ನು ಒಂದು ಮಣಿಯಂತೆ ಮಾಡಿವೆ. ಇಂದು ನಾವು ರಾಜ್ಯೋತ್ಸವವನ್ನು ಆಚರಿಸುವಾಗ ಕೇವಲ ಬಾವುಟ ಹಾರಿಸುವುದಷ್ಟೇ ಅಲ್ಲ, ನಮ್ಮ ಮನದಲ್ಲಿ ಕನ್ನಡದ ಮೇಲಿನ ಪ್ರೀತಿ, ಗೌರವ ಮತ್ತು ಕರ್ತವ್ಯ ಇರಬೇಕು. ನಮ್ಮ ಕನ್ನಡ ಭಾಷೆ ಮಾತನಾಡುವುದರಲ್ಲಿ ಹೆಮ್ಮೆ ಇರಬೇಕು. ಕನ್ನಡವನ್ನು ಪ್ರೀತಿಸುವುದು ಅಂದರೆ ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಸಹಾಯ ಮಾಡುವುದು, ನಮ್ಮ ಜನರ ಒಗ್ಗಟ್ಟನ್ನು ಕಾಪಾಡುವುದು. ಕುವೆಂಪು ಹೇಳ್ತಾರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಈ ಸಾಲುಗಳು ಕೇವಲ ಕವಿತೆಯಲ್ಲ, ಅದು ನಮ್ಮ ಬದುಕಿನ ನುಡಿಮುತ್ತು. ಆದುದರಿಂದ ಇಂದಿನ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಎಲ್ಲರೂ ನಮ್ಮ ಮನದಲ್ಲಿ ಈ ಶಪಥ ಮಾಡೋಣ: ನಮ್ಮ ರಾಜ್ಯವನ್ನು ಗೌರವಿಸೋಣ, ಕನ್ನಡ ಭಾಷೆಯನ್ನು ಪ್ರೀತಿಸೋಣ, ನಮ್ಮ ಕರ್ತವ್ಯವನ್ನು ನಿಭಾಯಿಸೋಣ ಮತ್ತು ನಮ್ಮ ಕರ್ನಾಟಕವನ್ನು ಭಾಷೆ, ಸಂಸ್ಕೃತಿ